ಪ್ರತಿದಿನ ಲಕ್ಷಾಂತರ ಯೂಟ್ಯೂಬ್ ಚಾನೆಲ್ಗಳು ಸ್ಟಾರ್ಟ್ ಆಗ್ತವೆ, ಸಾವಿರಾರು ಚಾನೆಲ್ಗಳು ಕ್ಲೋಸ್ ಆಗ್ತವೆ. ಇದು ಯೂಟ್ಯೂಬ್ ಪ್ರಪಂಚದಲ್ಲಿ ತುಂಬ ಕಾಮನ್ ವಿಷಯ. ಆದರೆ ಕೆಲವು ಚಾನೆಲ್ಗಳು ಬಂದಾಗೋಕೆ ಕಾರಣ ಆಗಿದ್ದ ಘಟನೆಗಳು ಮಾತ್ರ ಅಷ್ಟು ನಾರ್ಮಲ್ ಆಗಿರಲಿಲ್ಲ. ಆ ಚಾನೆಲ್ಗಳ ಹಿಂದೆ ಅಡಗಿದ್ದ ಸತ್ಯಗಳು ಎಷ್ಟು ಡಿಸ್ಟರ್ಬಿಂಗ್ ಮತ್ತು ಶಾಕಿಂಗ್ ಆಗಿದ್ವು ಅಂದರೆ ಆ ವಿಡಿಯೋಗಳನ್ನು ನೋಡಿದವರೇ ಬೆಚ್ಚಿ ಬಿದ್ದಿದ್ರು. ಇವತ್ತು ನಾವು ಅಂತಹ ಕೆಲವು ಮಿಸ್ಟೀರಿಯಸ್ ಚಾನೆಲ್ಗಳ ಬಗ್ಗೆ ಮಾತಾಡೋಣ. ಸೊ ಆ ಚಾನಲ್ ಓನರ್ಸ್ಗೆ ಏನಾಯಿತು, ಆ ಹಠಾತ್ ಸಾವು ಮತ್ತು ನಿಗೂಢ ಘಟನೆಗಳ ಹಿಂದೆ ಇದ್ದ ಅಸಲಿ ಕಥೆ ಏನು, ಇವತ್ತಿನ ವಿಡಿಯೋದಲ್ಲಿ ನಾವು ಅಂತಹ ಕೆಲವು ಡಾರ್ಕ್ ಸೈಡ್ ಆಫ್ ದಿ ಇಂಟರ್ನೆಟ್ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡೋಣ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಕತ್ತಲ ಲೋಕ. ಟ್ರಾವೆಲ್ ವಿತ್ ಜೋ, ಇದರ ಓನರ್ ಜ್ಯೋತಿ ಮಲ್ಹೋತ್ರಾ. ಈಕೆ ಹರಿಯಾಣದ ಹಿಸಾರ್ನಿಂದ ಬಂದಿದ್ದ ಒಬ್ಬ ಫೇಮಸ್ ಟ್ರಾವೆಲ್ ಯೂಟ್ಯೂಬರ್. ಇದು ಯಾವುದೋ ಸಣ್ಣ ಪುಟ್ಟ ಚಾನಲ್ ಅಂತ ಅಂದ್ಕೋಬೇಡಿ. ಆಲ್ಮೋಸ್ಟ್ 4.5 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ರು. ಜ್ಯೋತಿ ತನ್ನ ವ್ಲಾಗ್ನಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ಕವರ್ ಮಾಡ್ತಾ ಇದ್ಲು. ಅದರಲ್ಲೂ ಮುಖ್ಯವಾಗಿ ಆಕೆ ಪಾಕಿಸ್ತಾನದ ಟ್ರಿಪ್ಗಳನ್ನು ಮಾಡಿದ್ದು ಆ ಸಮಯದಲ್ಲಿ ತುಂಬ ಸೌಂಡ್ ಮಾಡಿತ್ತು. ಅಲ್ಲಿನ ಕಲ್ಚರ್, ಫುಡ್ ಮತ್ತು ಹಿಸ್ಟಾರಿಕಲ್ ಪ್ಲೇಸಸ್ ಬಗ್ಗೆ ಆಕೆ ತುಂಬ ಡೀಟೇಲ್ಡ್ ಆಗಿ ವಿಡಿಯೋಸ್ ಮಾಡ್ತಿದ್ಲು. ಎಲ್ಲವೂ ತುಂಬ ನಾರ್ಮಲ್ ಆಗಿ ಹ್ಯಾಪಿಯಾಗಿ ನಡೀತಾ ಇತ್ತು. ಆದರೆ ಮೇ 2025ರಲ್ಲಿ ಎಲ್ಲರಿಗೂ ಶಾಕ್ ನೀಡುವಂತಹ ಒಂದು ಘಟನೆ ನಡೆಯಿತು. ಹಿಸಾರ್ನಲ್ಲಿ ಪೊಲೀಸರು ಜ್ಯೋತಿ ಮಲ್ಹೋತ್ರಾಳನ್ನು ಅರೆಸ್ಟ್ ಮಾಡಿದ್ರು. ಯಾಕೆ? ಆಕೆ ಮಾಡಿದ ಟ್ರಾವೆಲ್ ವಿಡಿಯೋಗಳ ಹಿಂದೆ ಇದ್ದ ಒಂದು ಭಯಾನಕ ಸತ್ಯ ಅಡಗಿತ್ತು. ಭಾರತದ ಸೂಕ್ಷ್ಮ ಮಾಹಿತಿಯನ್ನು ಅಂದರೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಕೆ ಪಾಕಿಸ್ತಾನಕ್ಕೆ ಪಾಸ್ ಮಾಡ್ತಿದ್ಲಂತೆ. ವರದಿಗಳ ಪ್ರಕಾರ ಪಾಕಿಸ್ತಾನದ ಹೈಕಮಿಷನ್ ಜೊತೆ ಈಕೆಗೆ ನೇರ ಸಂಪರ್ಕವಿತ್ತು. 2023ರಲ್ಲಿ ಪಾಕಿಸ್ತಾನದ ವೀಸಾಕ್ಕಾಗಿ ದೆಹಲಿಯ ಹೈಕಮಿಷನ್ಗೆ ಹೋದಾಗ ಅಲ್ಲಿ ಹಿಸಾನ್ ಉರ್ ರಹೀಂ ಅಲಿಯಾಸ್ ದಾನಿಶ್ ಎಂಬ ಅಧಿಕಾರಿಯನ್ನು ಈಕೆ ಭೇಟಿಯಾಗಿದ್ಲು. ಈ ದಾನಿಶ್ ಅಸಲಿಗೆ ಪಾಕಿಸ್ತಾನದ ಬೇಹುಗಾರಿಕೆ ನಡೆಸುತ್ತಿದ್ದವನು. ಇವನ ಚಟುವಟಿಕೆಗಳು ಬೆಳಕಿಗೆ ಬಂದಾಗ ಭಾರತ ಸರ್ಕಾರ ಇವನನ್ನು ತನ್ನ ದೇಶದಿಂದಲೇ ಹೊರಹಾಕಿತ್ತು. ಇಂತಹ ಒಬ್ಬ ವ್ಯಕ್ತಿಯ ಕೈಗೊಂಬೆಯಾಗಿ ಭಾರತದ ಭದ್ರತೆಯ ಮೇಲೆ ಆಕೆ ಕಣ್ಣಿಟ್ಟಿದ್ದಳು ಎಂಬುದು ನಿಜಕ್ಕೂ ಬೆಚ್ಚಿ ಬೀಳಿಸುವ ವಿಷಯ. ಪೊಲೀಸರು ಜ್ಯೋತಿಯನ್ನು ಸುಮ್ಮನೆ ಅರೆಸ್ಟ್ ಮಾಡಿರಲಿಲ್ಲ. ಅವರ ಬಳಿ ಗಟ್ಟಿಯಾದ ಸಾಕ್ಷ್ಯಗಳಿದ್ದವು. ಅದರಲ್ಲಿ ಆಕೆ ತನ್ನದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದ ವಿಡಿಯೋಗಳೇ ಪ್ರಮುಖ ಸಾಕ್ಷಿಯಾದವು. ಜ್ಯೋತಿ ಪಾಕಿಸ್ತಾನ ಹೈಕಮಿಷನ್ನ ಇಫ್ತಾರ್ ಡಿನ್ನರ್ನಲ್ಲಿ ಭಾಗವಹಿಸಿದ್ದ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಳು. ಅದರಲ್ಲಿ ಆ ದಾನಿಶ್ ಜ್ಯೋತಿಯನ್ನು ತನ್ನ ಇತರ ಅಧಿಕಾರಿಗಳಿಗೆ ಪರಿಚಯಿಸುತ್ತಾ ಇವಳು ಟ್ರಾವೆಲ್ ವಿತ್ ಜೋ ಚಾನಲ್ ನಡೆಸ್ತಾಳೆ ಅಂತ ಹೆಮ್ಮೆಯಿಂದ ಹೇಳ್ತಿರೋದು ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಅಂದ್ರೆ ಆಕೆ ಕೇವಲ ಒಂದು ಬ್ಲಾಗರ್ ಆಗಿರಲಿಲ್ಲ, ಬದಲಾಗಿ ಅಫಿಷಿಯಲ್ ಆಗಿ ಹೈ ಕಮಿಷನರ್ನ ಜೊತೆ ಕೆಲಸ ಮಾಡ್ತಿದ್ಲು. ಪೊಲೀಸರ ತನಿಖೆಯ ಪ್ರಕಾರ ಆಕೆ ಕೇವಲ ಯೂಟ್ಯೂಬ್ ಅಷ್ಟೇ ಅಲ್ಲ, ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ನಂತಹ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸಿ ಪಾಕಿಸ್ತಾನದ ಏಜೆಂಟ್ಗಳ ಜೊತೆ ಸಂಪರ್ಕದಲ್ಲಿದ್ಲು. ಅಷ್ಟೇ ಅಲ್ಲ, ಆಕೆ ಮಾತ್ರವಲ್ಲದೆ ನಮ್ಮ ದೇಶದ ಇನ್ನೂ ಹಲವು ಯೂತ್ ಇನ್ಫ್ಲುಯೆನ್ಸರ್ಸ್ಗಳನ್ನು ಈ ಜಾಲದಲ್ಲಿ ಸೇರಿಸಿಕೊಳ್ಳಲು ಅವರು ಪ್ರಯತ್ನಿಸಿದ್ದರು. ದೇಶದ ಸೂಕ್ಷ್ಮ ಪ್ರದೇಶಗಳ ವಿಡಿಯೋ ಮತ್ತು ಫೋಟೋಗಳನ್ನು ಆಕೆ ಬೇಹುಗಾರರಿಗೆ ಕಳಿಸುತ್ತಿದ್ದಳು ಎಂಬ ಅಂಶ ಪೊಲೀಸರಿಗೆ ತನಿಖೆಯ ವೇಳೆ ಸಿಕ್ಕಿತ್ತು. ಪೊಲೀಸರು ಜ್ಯೋತಿಯನ್ನು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿರಲಿಲ್ಲ. ಬದಲಿಗೆ ನೆಟ್ವರ್ಕ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರಿಗೆ ನಿಧಾನವಾಗಿ ವಿಷಯ ತಿಳಿಯಿತು. ಮೊದಲು ದಾನಿಶ್ ಮೇಲೆ ಆ್ಯಕ್ಷನ್ ಆಯಿತು. ನಂತರ ಪೊಲೀಸರು ಅವನ ಇಂಡಿಯನ್ ಕಾಂಟ್ಯಾಕ್ಟ್ಗಳು, ಟ್ರಾವೆಲ್ ಲಿಂಕ್ಗಳು, ವೀಸಾ ರೆಕಾರ್ಡ್ಸ್ ಮತ್ತು ಚಾಟ್ಗಳನ್ನು ಚೆಕ್ ಮಾಡಿದ್ರು. ಈ ಚೆಕ್ಕಿಂಗ್ ಸಮಯದಲ್ಲಿ ಜ್ಯೋತಿಯ ಹೆಸರು ಮುಂಚೂಣಿಗೆ ಬಂತು. ಆ ನಂತರ ಪೊಲೀಸರು ಆಕೆಯ ಟ್ರಾವೆಲ್ ಹಿಸ್ಟ್ರಿ, ಆಕೆ ಎಷ್ಟು ಬಾರಿ ಪಾಕಿಸ್ತಾನಕ್ಕೆ ಹೋದಳು ಮತ್ತು ಯಾಕೆ ಹೋದಳು ಎಂಬುದನ್ನೆಲ್ಲ ಪತ್ತೆ ಹಚ್ಚಿದ್ರು. ಫೋಟೋಗಳ ಡೇಟಾ ಟ್ರೇಸ್ ಮಾಡಿದ್ರು. ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಟ್ರ್ಯಾಕ್ ಮಾಡಿದ್ರು. ಲ್ಯಾಪ್ಟಾಪ್, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮತ್ತು ಡಿಲೀಟ್ ಆಗಿದ್ದ ಚಾಟ್ಗಳು ಹೇಗೆ ಎಷ್ಟೋ ವಿಷಯಗಳನ್ನು ಪರಿಶೀಲಿಸಲಾಯಿತು ಮತ್ತು ಆಕೆಯ ಡಿವೈಸ್ಗಳನ್ನು ಫೊರೆನ್ಸಿಕ್ ಅನಾಲಿಸಿಸ್ಗೆ ಕಳುಹಿಸಲಾಯಿತು. ಅಂದರೆ ಇಷ್ಟು ವರ್ಷಗಳಿಂದ ಆಕೆ ಒಬ್ಬ ಯೂಟ್ಯೂಬರ್ ಮುಖವಾಡ ಧರಿಸಿ ಇದೆಲ್ಲವನ್ನು ಮಾಡುತ್ತಿದ್ದಳು. ಪ್ರಾಸಿಕ್ಯೂಷನ್ ವಾದದ ಪ್ರಕಾರ ಜ್ಯೋತಿ ಪಂಡೋ ಡ್ಯಾಮ್, ಮುನಾಭಾವೋ ರೈಲ್ವೆ ಸ್ಟೇಷನ್ ಮತ್ತು CRPF ಸೆಂಟರ್ಗಳಂತಹ ಅತಿ ಸೂಕ್ಷ್ಮ ಪ್ರದೇಶಗಳ ವಿಡಿಯೋಗಳನ್ನು ಪಾಕಿಸ್ತಾನಿ ಕಾಂಟ್ಯಾಕ್ಟ್ಗಳಿಗೆ ಕಳಿಸಿದ್ದಾಳೆ. ಇವು ನಮ್ಮ ದೇಶದ ಸೆಕ್ಯೂರಿಟಿ ವಿಷಯಗಳು. ಹೀಗಾಗಿ ಜೂನ್ 2025ರಲ್ಲಿ ಹಿಸಾರ್ ಕೋರ್ಟ್ ಆಕೆಯ ಬೇಲ್ ಅರ್ಜಿಯನ್ನು ರಿಜೆಕ್ಟ್ ಮಾಡಿತು. ನಂತರ
ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಕೂಡ ಆಕೆಗೆ ಬೇಲ್ ಕೊಡಲು ನಿರಾಕರಿಸಿತು. ತನಿಖೆ ತುಂಬ ಕ್ರಿಟಿಕಲ್ ಸ್ಟೇಜ್ನಲ್ಲಿ ಇರೋದ್ರಿಂದ ಆಕೆಯನ್ನು ಹೊರಗೆ ಬಿಡುವುದು ಅಪಾಯಕಾರಿ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸದ್ಯಕ್ಕೆ ಕೋರ್ಟ್ನಿಂದ ಫೈನಲ್ ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ. ಆದರೆ ಆಕೆಯ ಚಾನೆಲ್ ಸ್ಥಿತಿಯನ್ನು ನೋಡಿದ್ರೆ ಒಂದು ವಿಷಯವಂತೂ ಸ್ಪಷ್ಟ. ಕಳೆದ 1 ವರ್ಷದಿಂದ ಆ ಚಾನೆಲ್ನಲ್ಲಿ ಒಂದೇ ಒಂದು ವಿಡಿಯೋ ಕೂಡ ಬಂದಿಲ್ಲ. ಟ್ರಾವೆಲ್ ವಿತ್ ಜೋ ಇವತ್ತು ಸಂಪೂರ್ಣ ಇನ್ಆಕ್ಟಿವ್ ಆಗಿದೆ. ಮುಂದೆ ಆಕೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾಳ ಅನ್ಸಲ್ಲ. ಯಾಕೆಂದರೆ ದೇಶದ್ರೋಹದ ಕೇಸ್ ಅಷ್ಟು ಈಸಿಯಾಗಿ ಮುಗಿಯುವಂಥದ್ದಲ್ಲ. ನೊಮ್ಯಾಡಿಕ್ ಸ್ಟ್ಯಾಟಿಕ್ ಈ ಹೆಸರು ಕೇಳಿದಾಗ ನಿಮಗೆ ಏನೋ ಒಂದು ಸಾಧಾರಣ ಟ್ರಾವೆಲ್ ಬ್ಲಾಗ್ ಅನಿಸ್ಬೋದು. ಆದರೆ ಈ ಚಾನಲ್ ಯಾಕೆ ಬಂದಾಯಿತು ಅನ್ನೋದು ಇಂಟರ್ನೆಟ್ ಪ್ರಪಂಚದ ಅತಿ ದೊಡ್ಡ ಶಾಕಿಂಗ್ ಕೇಸ್ಗಳಲ್ಲಿ ಒಂದು. ಇದು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವ ಎಲ್ಲವೂ ನಿಜವಾಗಿರೋದಿಲ್ಲ. ಈ ಚಾನಲ್ ಶುರು ಮಾಡಿದ್ದು ಗ್ಯಾಬಿ ಪೆಟಿಟೋ ಮತ್ತು ಆಕೆಯ ಹಸ್ಬೆಂಡ್ ಬ್ರಯಾನ್ ಲ್ಯಾಂಡ್ರಿ. ಇವರಿಬ್ಬರ ಪ್ಲ್ಯಾನ್ ತುಂಬ ಸಿಂಪಲ್ ಆಗಿತ್ತು. ಒಂದು ವ್ಯಾನ್ ತಗೊಂಡು US ಟ್ರಾವೆಲ್ ಮಾಡೋದು, ಅಲ್ಲಿನ ಸುಂದರವಾದ ದೃಶ್ಯಗಳನ್ನು ಕ್ಯಾಪ್ಚರ್ ಮಾಡೋದು ಮತ್ತು ಆ ಜರ್ನಿಯನ್ನು ವ್ಲಾಗ್ಸ್ ಮೂಲಕ ಜನರ ಜೊತೆ ಶೇರ್ ಮಾಡೋದು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿಡಿಯೋಸ್ ನೋಡಿದಾಗ ವಾಹ್, ಎಂಥ ಅದ್ಭುತ ಕಪಲ್, ಎಷ್ಟು ಚೆನ್ನಾಗಿ ಟ್ರಾವೆಲ್ ಮಾಡ್ತಿದ್ದಾರೆ, ಸ್ವಂತ ವ್ಯಾನ್ ಇದೆ, ಎಷ್ಟೊಂದು ಫ್ರೀಡಮ್ ಇದೆ, ಲೈಫ್ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಿತ್ತು. ಆದರೆ ಕ್ಯಾಮ್ರಾಗಳ ಹಿಂದೆ ನಡೆಯುತ್ತಿದ್ದ ರಿಯಾಲಿಟಿ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿತ್ತು. ಗ್ಯಾಬಿ ಮತ್ತು ಬ್ರಯಾನ್ ನಡುವೆ ಯಾವಾಗಲೂ ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡ ದೊಡ್ಡ ಜಗಳವಾಗ್ತಿದ್ದವು. ಆ ಜಗಳಗಳು ಎಷ್ಟು ತೀವ್ರವಾಗುತ್ತಿದ್ದವು ಅಂದರೆ ಕೆಲವೊಮ್ಮೆ ಅವರು ಒಬ್ಬರಿಗೊಬ್ಬರು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿಕೊಳ್ಳುವ ಮಟ್ಟಕ್ಕೂ ಹೋಗ್ತಿದ್ರು. ಇವರಿಬ್ಬರ ನಡುವೆ ಭೀಕರ ಮಾರಾಮಾರಿಗಳು ನಡೀತಿದ್ದರು. ಪ್ರಪಂಚಕ್ಕೆ ಮಾತ್ರ ತಾವು ಪರ್ಫೆಕ್ಟ್ ಕಪಲ್ ಅಂತ ನಟಿಸ್ತಲೇ ಕ್ರಾಸ್ ಕಂಟ್ರಿ ರೋಡ್ ಟ್ರಿಪ್ ಮುಂದುವರಿಸಿದ್ರು. ಗ್ಯಾಬಿ ಮತ್ತು ಬ್ರಯಾನ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು. ಗ್ಯಾಬಿ ಟ್ಯಾಕೋ ಬೆಲ್ನಲ್ಲಿ ಕೆಲಸ ಮಾಡಿ ದುಡ್ಡು ಉಳಿಸಿದ್ರೆ ಬ್ರಯಾನ್ ಕೂಡ ಬೇರೆ ಬೇರೆ ಕೆಲಸಗಳ ಮೂಲಕ ಹಣ ಸೇರಿಸಿದ್ದ. ಕೊನೆಗೆ ಡಿಸೆಂಬರ್ 2020ರಲ್ಲಿ ಒಂದು ಹಳೆಯ ಫೋರ್ಡ್ ವ್ಯಾನ್ ಖರೀದಿಸಿ ಅದನ್ನು ಒಂದು ಸುಂದರವಾದ ಕ್ಯಾಂಪರ್ ಆಗಿ ಕನ್ವರ್ಟ್ ಮಾಡಿದ್ರು. ಜುಲೈ 2, 2021ರಂದು ತಮ್ಮ 4 ತಿಂಗಳ ಅಡ್ವೆಂಚರಸ್ ಟ್ರಿಪ್ ಶುರು ಮಾಡಿದ್ರು. ಆರಂಭದಲ್ಲಿ ಎಲ್ಲವೂ ಪ್ಲಾನ್ ಪ್ರಕಾರವೇ ನಡೀತಿತ್ತು. ಹೊಸ ಜಾಗಗಳು, ಸುಂದರವಾದ ವಿಡಿಯೋಸ್, ಬೆಸ್ಟ್ ಎಡಿಟಿಂಗ್, ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಲೈಫ್ ಎಲ್ಲರಿಗೂ ಒಂದು ಪರ್ಫೆಕ್ಟ್ ಲೈಫ್ ಅನಿಸ್ತಿತ್ತು. ಆದರೆ 2 ತಿಂಗಳು ಕಳೆಯೋದ್ರೊಳಗೆ ಆ ಕನಸಿನ ಪ್ರವಾಸದ ಬಣ್ಣ ಬಯಲಾಗೋಕೆ ಶುರುವಾಯಿತು. ವ್ಯಾನ್ ಲೈಫ್ನಲ್ಲಿದ್ದ ಪ್ರೆಷರ್ ಒಂದು ಕಡೆ ಆದರೆ ಅವರ ಸಂಬಂಧಗಳಲ್ಲಿದ್ದ ಬಿರುಕುಗಳು ಸ್ಪಷ್ಟವಾಗಿ ಕಾಣಿಸೋಕೆ ಶುರುವಾದವು. ಆಗಸ್ಟ್ 2021ರಲ್ಲಿ ನಡೆದ ಒಂದು ಘಟನೆ ಇಡೀ ಪ್ರಪಂಚಕ್ಕೆ ಇವರ ನಡುವೆ ಏನೋ ಸರಿ ಇಲ್ಲ ಅನ್ನೋ ಸುಳಿವು ಕೊಡ್ತು. ಯಾರೋ ಒಬ್ಬರು ಪೊಲೀಸರಿಗೆ ಕಾಲ್ ಮಾಡಿ ಒಂದು ಕಪಲ್ ರಸ್ತೆ ಮಧ್ಯೆ ಜಗಳ ಆಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಅಲ್ಲಿಗೆ ಬಂದು ವ್ಯಾನ್ ತೆಗೆದು ನೋಡಿದಾಗ ಗ್ಯಾಬಿ ಪ್ಯಾಸೆಂಜರ್ ಸೀಟ್ನಲ್ಲಿ ಕುಳಿತು ಜೋರಾಗಿ ಹೇಳ್ತಿದ್ಲು. ಗ್ಯಾಬಿಯೇ ಸ್ವತಃ ಪೊಲೀಸರ ಹತ್ರ ಜಗಳ ಆಗಿದ್ದು ನಿಜ, ಮೊದಲು ಜಗಳ ಶುರು ಮಾಡಿದ್ದು ನಾನೇ ಅಂತ ಒಪ್ಕೊಂಡ್ಲು. ಇವರಿಬ್ಬರ ನಡುವೆ ಕೈ ಮಿಲಾಸಿದ್ದರ ಗುರುತುಗಳು ಇದ್ದವು. ಬ್ರಯಾನ್ ದೇಹದ ಮೇಲೂ ಗೀರುಗಳಿದ್ದವು. ಆದರೆ ಆ ಸಮಯದಲ್ಲಿ ಪೊಲೀಸರು ಇದನ್ನು ಕೇವಲ ಒಂದು ಸಣ್ಣ ಪರ್ಸನಲ್ ಮ್ಯಾಟರ್ ಅಂತ ಅಂದ್ಕೊಂಡು ಯಾರನ್ನು ಅರೆಸ್ಟ್ ಮಾಡದೆ ವಾರ್ನಿಂಗ್ ಕೊಟ್ಟು ಕಳಿಸ್ಬಿಟ್ರು. ಪರಿಸ್ಥಿತಿ ದಿನೇ ದಿನೇ ಡಿಸ್ಟರ್ಬಿಂಗ್ ಆಗ್ತಾ ಹೋಯಿತು. ಆಗಸ್ಟ್ 27ರಂದು ಗ್ಯಾಬಿಯ ತಾಯಿಗೆ ಒಂದು ಮೆಸೇಜ್ ಬಂತು. ಅದರಲ್ಲಿ ಸ್ಟ್ಯಾನ್ ಎಂಬ ಹೆಸರಿನ ಉಲ್ಲೇಖವಿತ್ತು. ಆ ಸ್ಟ್ಯಾನ್ ಯಾರು ಗೊತ್ತಾ? ಗ್ಯಾಬಿಯ ತಾತ. ಆದರೆ ಟ್ವಿಸ್ಟ್ ಏನಂದರೆ ಗ್ಯಾಬಿ ಎಂದಿಗೂ ತನ್ನ ತಾತನನ್ನು ಅವರ ಮೊದಲ ಹೆಸರಾದ ಸ್ಟ್ಯಾನ್ ಎಂದು ಕರೀತಿರಲಿಲ್ಲ. ಅದಾದ ಕೆಲವು ದಿನಗಳಲ್ಲಿ ಮತ್ತೊಂದು ಮೆಸೇಜ್ ಬಂತು. ನೋ ಸರ್ವಿಸ್ ಇನ್ ಯೋಸೆಮಿಟಿ. ಈ ಮೆಸೇಜ್ಗಳು ಗ್ಯಾಬಿ ಕಳಿಸಿದ ಶೈಲಿಯಲ್ಲೇ ಇರಲಿಲ್ಲ. ಅವಳ ಆಡು ಭಾಷೆಗೂ ಈ ಮೆಸೇಜ್ಗೂ ಸಂಬಂಧವೇ ಇರಲಿಲ್ಲ. ಆಗಲೇ ಆಕೆಯ ಫ್ಯಾಮಿಲಿಗೆ ಒಂದು ಭಯ ಶುರುವಾಗಿದ್ದು, ಇದು ಗ್ಯಾಬಿ ಕಳಿಸಿದ ಮೆಸೇಜ್ ಅಲ್ಲ, ಯಾರೋ ಅವಳ ಹೆಸರಿನಲ್ಲಿ ನಮಗೆ ಸುಳ್ಳು ಹೇಳ್ತಿದ್ದಾರೆ ಅಂತ. ಇದೆಲ್ಲ ನಡೀತಿರುವಾಗಲೇ ಇನ್ನೊಂದು ದೊಡ್ಡ ಶಾಕ್ ಆದಿತ್ತು. ಬ್ರಯಾನ್ ಫ್ಲೋರಿಡಾದಲ್ಲಿರೋ ತನ್ನ ಮನೆಗೆ ವಾಪಸ್ ಬಂದಿದ್ದ. ಆದರೆ ಆ ವ್ಯಾನ್ನಲ್ಲಿ ಅವನು ಒಬ್ಬನೇ ಇದ್ದ. ಗ್ಯಾಬಿ ಎಲ್ಲಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ವಾರಗಳ ಕಾಲ ಮಗಳ ಸಂಪರ್ಕ ಸಿಗದಿದ್ದಾಗ ಗ್ಯಾಬಿಯ ತಾಯಿ ಸೆಪ್ಟೆಂಬರ್ 11, 2021ರಂದು ಅವಳು ನಾಪತ್ತೆಯಾಗಿದ್ದಾಳೆ ಎಂದು ದೂರು ದಾಖಲಿಸಿದರು. ಈ ಕೇಸ್ ನೋಡುತ್ತಿದ್ದಂತೆಯೇ ನ್ಯಾಷನಲ್ ನ್ಯೂಸ್ ಆಯಿತು. ಇಬ್ಬರ ಮಧ್ಯೆ ಇದ್ದ ಜಗಳ, ಆ ಮೆಸೇಜ್ಗಳಲ್ಲಿನ ವ್ಯತ್ಯಾಸ ಎಲ್ಲವನ್ನೂ ಗಮನಿಸಿದಾಗ ಸಹಜವಾಗಿಯೇ ಪೊಲೀಸರ ಅನುಮಾನ ಬ್ರಯಾನ್ ಮೇಲೆ ಬಿದ್ದಿತು. ಪೊಲೀಸರು ಬ್ರಯಾನ್ಗೆ ಅರೆಸ್ಟ್ ವಾರೆಂಟ್ ಕೊಟ್ಟು ವಿಚಾರಣೆ ಮಾಡಲು ತಯಾರಿ ನಡೆಸ್ತಿದ್ರು. ಆದರೆ ಪೊಲೀಸರು ಅವನ ಮನೆ ಬಾಗಿಲು ತಟ್ಟುವ ಮುನ್ನವೇ ಆತ ಅಷ್ಟು ಸುಲಭವಾಗಿ ಸಿಕ್ಕು ಬೀಳುವವನಾಗಿರಲಿಲ್ಲ. ಪೊಲೀಸರು ಅವನನ್ನು ಪ್ರಶ್ನಿಸುವ ಮುನ್ನವೇ ಆತ ಮನೆಯಿಂದ ಎಸ್ಕೇಪ್ ಆಗಿ ತಾನು ನಾಪತ್ತೆಯಾಗಿದ್ದ. ಆದರೆ ಕತೆ ಅಂದುಕೊಂಡಿದ್ದಕ್ಕಿಂತಲೂ ಭೀಕರವಾಗಿತ್ತು. ತನಿಖೆ ನಡೆಯುತ್ತಿದ್ದಾಗ ವ್ಯೋಮಿಂಗ್ ಒಂದು ಕ್ಯಾಂಪ್ ಸೈಟ್ ಬಳಿ ಗ್ಯಾಬಿಯ ಡೆಡ್ ಬಾಡಿ ಪತ್ತೆ ಆಯಿತು. ಪೋಸ್ಟ್ ಮಾರ್ಟಮ್ ವರದಿ ಬಂದಾಗ ಎಲ್ಲರೂ ಬೆಚ್ಚಿ ಬಿದ್ದಿದ್ರು.
ಗ್ಯಾಬಿ ಸಾವನ್ನಪ್ಪಿ ಆಗಲೇ 3-4 ವಾರಗಳಾಗಿದ್ದವು. ಅಂದರೆ ಗ್ಯಾಬಿ ಸತ್ತಿದ್ದಾಗ ಬ್ರಯಾನ್ ಏಕಾಂಗಿಯಾಗಿದ್ದ. ಆದರೂ ಆಕೆ ಬದುಕಿದ್ದಾಳೆ, ಅವರು ಇನ್ನೂ ಟ್ರಿಪ್ನಲ್ಲೇ ಇದ್ದಾರೆ ಅಂತ ಎಲ್ಲರಿಗೂ ಸುಳ್ಳು ಹೇಳಲು ಆಕೆಯ ಫೋನ್ ಬಳಸಿ ಮೆಸೇಜ್ಗಳನ್ನು ಕಳಿಸ್ತಿದ್ದ. ಅಷ್ಟು ಕ್ರೂರವಾಗಿ ತನ್ನ ಸಂಗಾತಿಯ ಸಾವನ್ನು ಮುಚ್ಚಿಟ್ಟು ಎಲ್ಲರನ್ನೂ ದಾರಿ ತಪ್ಪಿಸುತ್ತಿದ್ದ ಬ್ರಯಾನ್ನ ಮೇಲೆ ಅನುಮಾನ ಗಟ್ಟಿಯಾಯಿತು. ಆದರೆ ಪೊಲೀಸರಿಗೆ ಅವನನ್ನು ವಿಚಾರಣೆ ಮಾಡಲು ಅಥವಾ ಕೋರ್ಟ್ಗೆ ಕರೆತರಲು ಸಾಧ್ಯವಾಗಲೇ ಇಲ್ಲ. ಸುಮಾರು 1 ತಿಂಗಳ ತೀವ್ರ ಹುಡುಕಾಟದ ನಂತರ ಬ್ರಯಾನ್ನ ಶವ ಕೂಡ ಫ್ಲೋರಿಡಾದ ಒಂದು ನ್ಯಾಚುರಲ್ ರಿಸರ್ವ್ನಲ್ಲಿ ಪತ್ತೆಯಾಯಿತು. ಇದು ನೊಮ್ಯಾಡಿಕ್ ಸ್ಟ್ಯಾಟಿಕ್ ಚಾನಲ್ನ ಅಂತ್ಯ ಅಷ್ಟೇ ಅಲ್ಲ, ಒಂದು ದೊಡ್ಡ ಎಚ್ಚರಿಕೆ ಕೂಡ. ಇದು ಸಾಮಾನ್ಯ ಟ್ರಾವೆಲ್ ವ್ಲಾಗ್ ಆಗಿರಲಿಲ್ಲ, ಬದಲಾಗಿ ಒಂದು ಕನಸಿನ ಕತೆ ಹೇಗೆ ದುರಂತದಲ್ಲಿ ಮುಕ್ತವಾಯಿತು ಅನ್ನೋದಕ್ಕೆ ಸಾಕ್ಷಿಯಾಯಿತು. ಇವತ್ತಿಗೂ ಅವರ ಚಾನಲ್ನಲ್ಲಿ ಆ ಕೊನೆಯ ವಿಡಿಯೋ ಹಾಗೆಯೇ ಇದೆ. ಯಾವುದೇ ಹೊಸ ಅಪ್ಡೇಟ್ ಇಲ್ಲ. ಆದರೆ ಆ ವಿಡಿಯೋ 12 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಇವೆ. ಅಚ್ಚರಿಯ ವಿಷಯ ಅಂದರೆ ವರ್ಷಗಳು ಕಳೆದರೂ ಇಂದಿಗೂ ಜನರು ಆ ವಿಡಿಯೋ ನೋಡ್ತಿದ್ದಾರೆ. ಕಮೆಂಟ್ ಬಾಕ್ಸ್ ತೆರೆದು ನೋಡಿದ್ರೆ ಅದು ಅಲ್ಲಿ ವ್ಯಕ್ತವಾದ ಪ್ರೀತಿ ಮತ್ತು ಗೌರವ ಇವತ್ತಿಗೂ ಹಾಗೆಯೇ ಇದೆ. ಎಷ್ಟೋ ಜನ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ಸನ್ ಸ್ಪೀಕ್ ಇದನ್ನು ಕೇಳಿದಾಗ ಇದು ಯಾವುದೋ ಮೋಟಿವೇಶ್ನಲ್ ಚಾನಲ್ ಅನ್ಸ್ಬೋದು, ಆದರೆ ಇದರ ಹಿಂದಿನ ಕತೆ ಕೇಳಿದ್ರೆ ನಿಮ್ಮ ಮೈ ಜುಮ್ ಎನ್ಸುತ್ತೆ. ಈ ಚಾನಲ್ ನಿಕೋಲಸ್ ಸೌಂಡ್ರೆಗರ್ ಎಂಬ 28 ವರ್ಷದ ಪ್ರತಿಭಾವಂತ ಯೂಟ್ಯೂಬರ್ನದ್ದಾಗಿತ್ತು. ನಿಕೋಲಸ್ಗೆ 2 ವಿಷಯಗಳೆಂದರೆ ಪಂಚಪ್ರಾಣ. ಒಂದು ಲಾಂಗ್ ಬೋರ್ಡಿಂಗ್ ಮತ್ತು ಇನ್ನೊಂದು ಡ್ಯಾನ್ಸಿಂಗ್. ತನ್ನ ಸನ್ ಸ್ಪೀಕ್ ಚಾನಲ್ನಲ್ಲಿ ಆತ ಸುಮಾರು 80ಕ್ಕೂ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದ. ಅದರಲ್ಲಿ ಆತ ಅದೆಷ್ಟು ಫ್ರೀಯಾಗಿ, ಎಷ್ಟು ಖುಷಿಯಾಗಿ ಲಾಂಗ್ ಬೋರ್ಡಿಂಗ್ ಮಾಡ್ತಿದ್ದ ಅಂದರೆ ಅವನ ವಿಡಿಯೋ ನೋಡುವವರಿಗೆ ಒಂದು ರೀತಿಯ ಎನರ್ಜಿ ಬರ್ತಿತ್ತು. ಆದರೆ ನಿಕೋಲಸ್ನ ಅಸಲಿ ಆಸೆ ಅದಲ್ಲ. ಆತ ಒಬ್ಬ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿ ವರ್ಲ್ಡ್ ಫೇಮಸ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದ. 2017ರ ತನಕ ನಿಕೋಲಸ್ ಮತ್ತು ಅವನ ಫ್ರೆಂಡ್ ಆಸ್ಟಿನ್ ಸ್ಯಾನ್ ಡಿಯೋಗಾದಲ್ಲಿ ವಾಸಿಸ್ತಿದ್ರು. ಆದರೆ ಎಲ್ರಿಗೂ ಕಾಡುವಂತಹ ದೊಡ್ಡ ಸಮಸ್ಯೆ ಹಣಕಾಸಿನ ಮುಗ್ಗಟ್ಟು ಇವರಿಗೂ ಬಿಟ್ಟಿರಲಿಲ್ಲ. ಕ್ಯಾಲಿಫೋರ್ನಿಯಾದಂತಹ ಕಾಸ್ಟ್ಲಿ ಜಾಗದಲ್ಲಿ ಬಾಡಿಗೆ ಕಟ್ಟೋದೇ ಇವರಿಗೆ ಕಷ್ಟವಾಯಿತು. ಕೊನೆಗೆ ಅವರು ಒಂದು ರಿಸ್ಕಿ ನಿರ್ಧಾರ ತಗೊಂಡ್ರು, ಸಾಲ್ಟನ್ ಸಿ ಏರಿಯಾದಲ್ಲಿ ಟೆಂಟ್ ಅಥವಾ ಹಳೆಯ ಟ್ರೇಲರ್ಗಳಲ್ಲಿ ಇರೋದೆಂದು. ಆದರೆ ಒಂದು ವಿಷಯ ಗೊತ್ತಿರಲಿ, ಸಾಲ್ಟನ್ ಸಿ ಅಂದರೆ ಯಾವುದೋ ಹಾಲಿವುಡ್ ಸಿನಿಮಾದಲ್ಲಿ ಬರೋ ಥರದ ಒಂದು ಪ್ಲೇಸ್. ಒಂದು ಕಾಲದಲ್ಲಿ ಇದು ದೊಡ್ಡ ಟೂರಿಸ್ಟ್ಗಳ ಸ್ಪಾಟ್ ಆಗಿತ್ತು. ಆದರೆ ಕಾಲ ಕಳೆದಂತೆ ಅಲ್ಲಿನ ನೀರು ಮತ್ತು ಸುತ್ತಮುತ್ತಲಿನ ಜಾಗ ಟಾಕ್ಸಿಕ್ ಆಗಿ ಬದಲಾಯಿತು. ಆ ಜಾಗ ಒಂದು ಗೋಸ್ಟ್ ಟೌನ್ ಆಗಿ ಹೋಗಿತ್ತು. ಅಲ್ಲಿ ವಾಸಿಸೋದು ತುಂಬ ಅಗ್ಗ. ಅದಕ್ಕೆ ಆಸ್ಟಿನ್ ಮತ್ತು ನಿಕ್ ಈ ವಿಷಕಾರಿ ಜಾಗವನ್ನೇ ತಮ್ಮ ವಾಸಸ್ಥಾನ ಮಾಡಿಕೊಳ್ಳಲು ನಿರ್ಧರಿಸಿದ್ರು. ಆ ವಿಷಕಾರಿ ಜಾಗದಲ್ಲಿ ಅವರು ಅಂದ್ಕೊಂಡಿದ್ದಕ್ಕಿಂತಲೂ ಭಯಾನಕವಾದ ಕೆಲವು ಘಟನೆಗಳು ನಡೆಯಲು ಶುರುವಾದವು. ಸೆಪ್ಟೆಂಬರ್ 9, 2018 ರಾತ್ರಿ ಸುಮಾರು 2 ಗಂಟೆ ಆಸ್ಟಿನ್ ಮತ್ತು ನಿಕ್ ತಮ್ಮ ಟೆಂಟ್ನಲ್ಲಿ ಮಲಗಿದ್ರು. ಇದ್ದಕ್ಕಿದ್ದಂತೆ ಹತ್ತಿರದ ಕಾಡಿನ ಕಡೆಯಿಂದ ಯಾರೋ ಜೋರಾಗಿ ಕಿರುಚೋ ಸೌಂಡ್ ಕೇಳಿಸ್ತು. ಆ ಸೌಂಡ್ ಎಷ್ಟು ಭೀಕರವಾಗಿತ್ತಂದರೆ ಆಸ್ಟಿನ್ ಮತ್ತು ನಿಕ್ ಇಬ್ಬರು ತಕ್ಷಣವೇ ಎಚ್ಚರಗೊಂಡ್ರು. ಭಯದಿಂದ ಅವರು ಮೈಯೆಲ್ಲ ನಡುಗ್ತಿದ್ರು. ಯಾರೂ ಇರಲ್ಲ ಬಿಡು, ಸುಮ್ಮನೆ ಇರೋಣ ಅಂತ ಇಬ್ಬರು ಇಗ್ನೋರ್ ಮಾಡಿ ಮಲ್ಗಲ್ ನಿರ್ಧರಿಸ್ತಾರೆ. ಆದರೆ ಆಸ್ಟಿನ್ ಆ ರಾತ್ರಿ ತೀವ್ರ ದಣಿವಾಗಿದ್ದರಿಂದ ನಿದ್ದೆಗೆ ಜಾರ್ದ. ಆದರೆ ನಿಕ್ಗೆ ಆ ವಿಚಿತ್ರ ಸೌಂಡ್ ಸುಮ್ಮನೆ ಬಿಡಲು ಮನಸ್ಸಿರಲಿಲ್ಲ. ಆತ ಆ ಸೌಂಡ್ ಎಲ್ಲಿದೆ ಅಂತ ಇನ್ವೆಸ್ಟಿಗೇಟ್ ಮಾಡಲು ಆ ರಾತ್ರಿ ಯಾರನ್ನೂ ಕರೆಯದೆ ಏಕಾಂಗಿಯಾಗಿ ಆ ಕತ್ತಲ ಕಾಡಿನೊಳಗೆ ಹೊರಟೇ ಬಿಟ್ಟ. ಮರುದಿನ ಬೆಳಗ್ಗೆ ಆಸ್ಟಿನ್ ಎದ್ದಾಗ ನಿಕ್ ಟೆಂಟ್ನಲ್ಲಿ ಇರಲಿಲ್ಲ. ಎಲ್ಲಿ ಹೋದ ಅಂತ ಆತ ಗಾಬರಿಯಾಗಿ ಹುಡುಕಾಟ ಶುರು ಮಾಡ್ದ. ಟೆಂಟ್ನಿಂದ ಕೇವಲ ಒಂದು ಬ್ಲಾಕ್ ದೂರದಲ್ಲಿ ನಿಕ್ನ ಫ್ಲ್ಯಾಶ್ ಲೈಟ್ ನೆಲದ ಮೇಲೆ ಬಿದ್ದಿರೋದು ಸಿಕ್ಕಿತು. ಆಸ್ಟಿನ್ ಭಯದಿಂದ ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ. ಪೊಲೀಸರು ತೀವ್ರ ಹುಡುಕಾಟ ಆರಂಭಿಸಿದ್ರು. ಆದರೆ ನಿಕ್ ಸಿಗಲಿಲ್ಲ. ಬದಲಿಗೆ ಸಿಕ್ಕಿದ್ದು ಅವನ ಒಂದು ಬೂಟ್, ಪ್ಯಾಂಟ್ ಮತ್ತು ಚಾಕುವಿನ ಕವಚ. ಇಲ್ಲಿ ಇನ್ನೊಂದು ದೊಡ್ಡ ಮಿಸ್ಟ್ರಿ ಕೂಡ ಇದೆ. ಅವನ ಮತ್ತೊಂದು ಬೂಟ್, ವಾಲೆಟ್ ಮತ್ತು ಕೀಗಳು ಎಲ್ಲಿ ಹೋದವು? ಅವನ ಕೀಗಳು ಮತ್ತು ವಾಲೆಟ್ ಕಣ್ಮರೆಯಾಗಿತ್ತು ಅಂದರೆ ಅವನು ಎಲ್ಲಿಗಾದರೂ ಹೊರಟಿದ್ದಾನಾ ಅಥವಾ ಯಾರಾದರೂ ಬಲವಂತವಾಗಿ ಅವನನ್ನು ಎಳೆದೊಯ್ದ್ರಾ? ಪೊಲೀಸರಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಲೇ ಇಲ್ಲ. ನಿಕೋಲಸ್ ಸೌಂಡ್ರೆಗರ್ ಮಣ್ಣಲ್ಲಿ ಮಣ್ಣಾದನಾ ಅಥವಾ ಆ ಕಾಡಿನ ನಿಗೂಢತೆ ಅವನನ್ನು ನುಂಗಿ ಹಾಕ್ತಾ? ಈ ಕೇಸ್ನ ಮತ್ತೊಂದು ವಿಚಿತ್ರ ತಿರುವಂದರೆ ಆಸ್ಟಿನ್ ಈಗಾಗಲೇ ಹುಡುಕಾಟ ಮುಗಿಸಿದ ಅದೇ ಏರಿಯಾಕ್ಕೆ ಮತ್ತೆ ಹೋದಾಗ ಅಲ್ಲೇ ನಿಕ್ನ ಶರ್ಟ್ ಮತ್ತು ಟೋಪಿ ಕಾಣಿಸುತ್ತೆ. ಆದರೆ ಆ ಶರ್ಟ್ ಮತ್ತು ಟೋಪಿಯಲ್ಲಿ ಮೊದಲೇ ಇರಲಿಲ್ಲ. ಅಂದರೆ ಆ ವಸ್ತುಗಳನ್ನು ಯಾರೋ ಬೇಕಂತಲೇ ಅಲ್ಲೂ ತಂದು ಇಟ್ಟಿದ್ದಾರೆ. ಆದರೆ ಯಾರು, ಏತಕ್ಕಾಗಿ,
ಇವತ್ತಿಗೂ ಇದು ಉತ್ತರ ಸಿಗದ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ನಿಕೋಲಸ್ನ ಕುಟುಂಬ ಆತನನ್ನು ಹುಡುಕಲು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಮಾಹಿತಿ ನೀಡಿದವರಿಗೆ $10,000 ಬಹುಮಾನವನ್ನು ಘೋಷಿಸಿತು. ಆದರೆ ವರ್ಷಗಳೇ ಉರುಳಿದರೂ ಯಾವುದೇ ಸುಳಿವು ಸಿಗಲಿಲ್ಲ. ಇವತ್ತಿಗೂ ನಿಕೋಲಸ್ ಏನಾದ ಎಂಬುದು ಒಂದು ಬಗೆಹರಿಯದ ರಹಸ್ಯವಾಗಿ ಉಳಿದಿದೆ. ಆತನ ಕನಸುಗಳಿದ್ದ ಸನ್ ಸ್ಪೀಕ್ ಚಾನೆಲ್ ಕೂಡ ಶಾಶ್ವತವಾಗಿ ನಿಂತುಹೋಯಿತು. ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತು ನಾವು ಕಂಡ ಈ 3 ಕಥೆಗಳು ಕೇವಲ ಯೂಟ್ಯೂಬ್ ಚಾನೆಲ್ಗಳ ಅಂತ್ಯದ ಬಗ್ಗೆ ಅಲ್ಲ, ಬದಲಾಗಿ ಬದುಕಿನ ಅನಿಶ್ಚಿತತೆಯ ಬಗ್ಗೆ. ಒಂದು ಕಡೆ ರೋಡ್ ಟ್ರಿಪ್ನ ಕನಸು, ಇನ್ನೊಂದು ಕಡೆ ಪ್ರೊಫೆಷನಲ್ ಡ್ಯಾನ್ಸರ್ ಆಗುವ ಹಂಬಲ. ಇವರೆಲ್ಲರೂ ತಮ್ಮದೇ ಆದ ಲೋಕವನ್ನು ಕಂಡುಕೊಂಡಿದ್ರು, ಆದರೆ ವಿಧಿ ಅವರನ್ನು ಬೇರೆಯ ದಾರಿಯಲ್ಲೇ ಕರೆದೊಯ್ತು. ನಮ್ಮ ಜೀವನದಲ್ಲಿ ನಾವು ನೋಡುವ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಹಿಂದೆ ಇಂತಹ ಸಾವಿರಾರು ಕಥೆಗಳಿರುತ್ತೆ. ಅವುಗಳ ಬಗ್ಗೆ ನಮಗೆ ಸಿಗುವ ಮಾಹಿತಿ ಅಲ್ಪ ಮಾತ್ರ. ಈ 3 ಕೇಸ್ ಸ್ಟಡೀಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೊಂದು ನಿಗೂಢ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್, ಕರ್ಟೈನ್ ಫಾಲ್ಸ್. ದಿಸ್ ಈಸ್ ಕತ್ತಲ ಲೋಕ ಸೈನಿಂಗ್ ಆಫ್.